Hello students. So good morning everyone. Today let us start with the new topic, that is cell cycle. So ನಿಮಗೆ ಗೊತ್ತು ಎವ್ರಿ ಸೆಲ್ ವಿಲ್ ಹ್ಯಾವ್ ದಿಸ್ ಸೈಕಲ್. ಅಂದರೆ ಸೆಲ್ಸ್ ಡಿವೈಡ್ ಆಗೋದಕ್ಕೆ ನಮ್ಮ ಬಾಡಿ ಗ್ರೋ ಆಗೋದು ಸೆಲ್ಸ್ ಡಿವಿಷನ್ ಆದಾಗ. ಸೊ ಆ ಸೆಲ್ ಡಿವೈಡ್ ಆಗಬೇಕಾದ್ರೆ ಆ ಸೆಲ್ಲಲ್ಲಿ ಒಂದು ಸೆಲ್ ಸೈಕಲ್ ಅಂತ ಇರುತ್ತೆ. ಸೊ ವಾಟ್ ಈಸ್ ದಿಸ್ ಸೆಲ್ ಸೈಕಲ್? Cell cycle will be having two important stages or phases. That is, one is preparatory phase, okay, so which will help for the preparation of the cell for the next phase. and ಇನ್ನೊಂದು ಫೇಸಿಗೆ ಎಂಟರ್ ಆಗೋದಕ್ಕೆ ಪ್ರಿಪೇರ್ ಮಾಡುತ್ತೆ ಈ ಒಂದು ಫೇಸು. ಸೊ ಇದನ್ನು ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಫೇಸ್ ಇಸ್ ಕಾಲ್ಡ್ ಆಸ್ ಇಂಟರ್ಫೇಸ್ ಆ್ಯಂಡ್ ದ ನೆಕ್ಸ್ಟ್ ಫೇಸ್ ಇಸ್ ಕಾಲ್ಡ್ ಆಸ್ ಡಿವೈಡಿಂಗ್ ಫೇಸ್. ಸೊ ಈ ಫೇಸಲ್ಲಿ ನಿಮಗೆ ಇದನ್ನು ನಾವು ಫೇಸ್ ಅಂತಲೂ ಕೂಡ ಕರಿತೀವಿ. ಓಕೆ, ಸೊ ದಿಸ್ ಫೇಸ್ ಈಸ್ ಕಾಲ್ಡ್ ಆಸ್ ಮೈಟೋಸಿಸ್ ಫೇಸ್ ಆರ್ ಮಿಯೋಸಿಸ್ ಫೇಸ್. ದಿಸ್ ವಿಲ್ ಹೆಲ್ಪ್ ಫಾರ್ ದ ಡಿವಿಷನ್ ಆಫ್ ದ ಸೆಲ್. ಇವೆಲ್ಲ ಸೆಲ್ಲಲ್ಲಿ ಈ ಥರ ಒಂದು ಸೈಕಲ್ ಇರುತ್ತೆ ಮತ್ತು ಇದರಲ್ಲಿ ಟೂ ಟೈಪ್ ಆಫ್ ಡಿವಿಷನ್ ಯು ಹ್ಯಾವ್. ಓಕೆ, ನಾವು ಸೊ ವಾಟ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಇಂಟರ್ಫೇಸ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್ ಫೇಸ್ ಅಂತ ನೀವು ಇನ್ ಡೀಟೇಲಾಗಿ ಸ್ಟಡಿ ಮಾಡ್ಬೋದು. ಓಕೆ, ಇದು ಮೈಟೋಸಿಸ್ಸು ಮಿಯೋಸಿಸ್ ಎರಡು ಡಿಫ್ರೆಂಟ್ ಪ್ರಾಸೆಸ್ ಆಗಿರುತ್ತೆ. ಓಕೆ, ದಿಸ್ ಹೆಲ್ಪ್ಸ್ ಫಾರ್ ದ ಡಿವಿಷನ್ ಆಫ್ ದ ಸೆಲ್ ಡಿವೈಡ್ ಆಗಿ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ, ರಿಪೇರ್ ಮಾಡೋದಕ್ಕೆಲ್ಲ. ಸೊ ಮೈಟೋಸಿಸ್ ದಿಸ್ ಅಕ್ಕರ್ಸ್ ಇನ್ ಸೊಮ್ಯಾಟಿಕ್ ಸೆಲ್ಸ್ ಆ್ಯಂಡ್ ಬಾಡಿ ಸೆಲ್ಸ್. ಓಕೆ, ಮಿಯೋಸಿಸ್ ಅಕ್ಕರ್ಸ್ ಇನ್ ಕೇಸ್ ಆಫ್ ರೀಪ್ರೊಡಕ್ಟಿವ್ ಸೆಲ್ಸ್, ಅದನ್ನು ಸ್ಪಾಮ್ಸ್ ಅಥವಾ ಓವಮ್ ಅಂತ ಹೇಳ್ತೀವಿ. ಇಲ್ಲಿ ಮೈಟೋಸಿಸ್ ಸ್ಕಿನ್ ಸೆಲ್ ಅಥವಾ ನರ್ವ್ ಸೆಲ್ಲಲ್ಲಿ ಆಗುತ್ತೆ. ಈ ಎರಡು ಸೆಲ್, ಸ್ಪರ್ಮ್ ಸೆಲ್ ಮತ್ತು ಓವಮ್ ಸೆಲ್ಲಲ್ಲಿ ಬಿಟ್ಟು ಇನ್ನೆಲ್ಲ ಸೆಲ್ಸಲ್ಲಿ ಆಗುವಂಥ ಪ್ರಾಸೆಸ್ನ ನಾವು ಸ್ಪರ್ಮ್ ಸೆಲ್ಸ್ ಅಂತ ಕರಿತೀವಿ. ಓಕೆ, so next what happens here is, this is mitosis and meiosis. This is about your meiosis only. This occurs in case of the reproductive cells. This is important. Here sperms, male, in the males it will take place in case of sperm. In females it will occur in case of ovum. Ovum ana egg anta karitivi. Meiosis, the meiosis which helps for the formation of the ovum, this is called as oogenesis anta karitವಿ ಅದನ್ನು. ಓಕೆ, ದ ಫಾರ್ಮೇಷನ್ ಆಫ್ ದ ಓವಮ್, the meiosis which is helping for the formation of the egg cell or the ovum is called as oogenesis, process of ovum production in case of females. And spermatogenesis, this is the process of sperm production which occurs in case of males. Okay na? So this is about your meiosis. Now what is the mitosis? This is used as a mode of asexual reproduction. ನಿಮಗೆ ಗೊತ್ತು, ಪ್ರೊಡಕ್ಷನ್ ಆಫ್ ದ ಸಿಮಿಲರ್ ಕಾಪೀಸ್, ರೀಪ್ರೊಡಕ್ಷನು ಆಗೋದು ಎಸೆಕ್ಷುವಲ್ ಫಾರ್ಮಲ್ಲಿ ಆದರೆ ಅದನ್ನು ಮೈಟೋಸಿಸ್ ಮುಖಾಂತರ ಆಗುತ್ತೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗೋದು ಮಿಯೋಸಿಸ್ ವೇಯಲ್ಲಿ ಆಗುತ್ತೆ. ಓಕೆ, ಹಿಯರ್ ಬಡ್ಡಿಂಗ್, ಹಿಯರ್ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಫಾರ್ಮ್ಸ್. ಸೊ ವಾಟ್ ಈಸ್ ಅಬೌಟ್ ಯುವರ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್? Mitosis, here you can see one parent cell will undergo a process of cell division and will give you two daughter cells. And here meiosis, one parent cell will undergo two successive cell divisions to give you four daughter cells. So mitosis, this involves only one cell division. ಈ ಮಿಯೋಸಿಸ್ ಇನ್ವಾಲ್ವ್ಸ್ ಟೂ ಸಕ್ಸೆಸಿವ್ ಸೆಲ್ ಡಿವಿಷನ್. ಅದೇ ನಾನು ಹೇಳ್ತಿದ್ದೀನಿ ಇವಾಗ ನಿಮಗೆ ಇಲ್ಲಿ. ಸೊ ಮೈಟೋಸಿಸಲ್ಲಿ ಒಂದೇ ಸೆಲ್ ಡಿವಿಷನ್ ಆಗುತ್ತೆ, ಮಿಯೋಸಿಸಲ್ಲಿ ನಿಮಗೆ ಟೂ ಸೆಲ್ ಡಿವಿಷನ್ ಆಗುತ್ತೆ, ಸಕ್ಸೆಸಿವ್ ಸೆಲ್ ಡಿವಿಷನ್. ಒಂದು ಆದಮೇಲೆ ಇನ್ನೊಂದು ಆಗುತ್ತೆ. ಓಕೆನಾ? ಸೊ ನಾವು ವಿಲ್ ಸಿ ವಾಟ್ ಹ್ಯಾಪನ್ಸ್ ಇನ್ ಈಚ್ ದ ಸೆಲ್ಸ್. ಇಲ್ಲಿ ಮೈಟೋಸಿಸ್ ವಿಲ್ ಗಿವ್ ಯು ಟೂ ಡಾಟರ್ ಸೆಲ್ಸ್. ಯು ಕ್ಯಾನ್ ಸಿ ದ ನೇಮ್ ವಿಚ್ ಹ್ಯಾಸ್ ಬೀನ್ ಇಂಡಿಕೇಟೆಡ್ ಹಿಯರ್. ಏನೇನು ಡಿಫ್ರೆನ್ಸ್ ಇರ್ಬೋದು ಅಂತ ನೀವು ಸ್ಟಡಿ ಮಾಡ್ತಾ ಹೋದರೆ ಡಿಫ್ರೆನ್ಸಸ್ ಏನೇನಿರುತ್ತೆ ಮೈಟೋಸಿಸಲ್ಲಿ ಮತ್ತು ಮಿಯೋಸಿಸಲ್ಲಿ. ಇಲ್ಲಿ 2 ಡಾಟರ್ ಸೆಲ್ ಫಾರ್ಮ್ ಆಗುತ್ತೆ, ಇಲ್ಲಿ 4 ಡಾಟರ್ ಸೆಲ್ಸ್ ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಮೈಟೋಸಿಸಲ್ಲಿ ಮತ್ತು ಮಿಯೋಸಿಸಲ್ಲಿ ಇನ್ನು ಏನು ಡಿಫ್ರೆನ್ಸ್ ಆಗಿರ್ಬೋದು, ವಿಚ್ ವಿಲ್ ಬಿ ದ ಅನದರ್ ಡಿಫ್ರೆನ್ಸ್. ಟು ಟೆಲ್ ಯು ಅನದರ್ ಡಿಫ್ರೆನ್ಸ್ ಹಿಯರ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್. ಹಿಯರ್ ಡಿವಿಷನ್ ಆಗ್ತಿರೋವಂಥದ್ದು ನೀವು ನೋಡ್ಬೋದು, ಮಿಯೋಸಿಸ್ 1 ಆ್ಯಂಡ್ ಮಿಯೋಸಿಸ್ 2. So these are the divisions, meiosis 1 and meiosis 2. So these are the two divisions which takes place in the process of cell here. So in case of two daughter cells you can see a diploid cell. Okay, ಇಲ್ಲಿ diploid chromosomes ಇರುತ್ತೆ mitosis ಅಲ್ಲಿ. So meiosis ಅಲ್ಲಿ 4 daughter cells will be having with an haploid set of chromosomes. Okay, so mitosis, this have
ಡಿಪ್ಲಾಯ್ಡ್ ಅಂತ ಹೇಳಿದರೆ 46 ಕ್ರೋಮೋಸೋಮ್ ಇರುತ್ತೆ. ಹ್ಯಾಪ್ಲಾಯ್ಡ್ ಅಂತ ಹೇಳಿದರೆ 23 ಕ್ರೋಮೋಸೋಮ್ಸ್ ಇರುತ್ತೆ. ಓಕೆ, ಮಿಯೋಸಿಸಲ್ಲಿ ಬರುವಂಥ 4 ಡಾಟರ್ ಸೆಲ್ಸನ್ನು ನಾವು ಗ್ಯಾಮೆಟ್ಸ್ ಅಂತ ಕರಿತೀವಿ. ದೀಸ್ ಆರ್ ಕಾಲ್ಡ್ ಆಸ್ ಗ್ಯಾಮೆಟ್ಸ್ ವಿಚ್ ಇಸ್ ಹ್ಯಾವಿಂಗ್ ಹ್ಯಾಪ್ಲಾಯ್ಡ್ ಸೆಟ್ ಅಂದರೆ 23 ಕ್ರೋಮೋಸೋಮ್ಸ್, ಎಲ್ಲದರಲ್ಲೂ 23 ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಮೈಟೋಸಿಸಲ್ಲಿ here you'll have 46 chromosome. So these 4 daughter cells which are formed as a result of meiosis ಇದು genetically different ಆಗಿರುತ್ತೆ. All these cells are genetically different. Okay, and the mitosis leads to 2 daughter cells. Here these 2 daughter cells, these are genetically similar and similarity irutte, genes are similar here in case of meiosis the genes are different. Now what are the different stages which are involved in case of mitosis? So mitosis ಅಲ್ಲಿ 4 stages ಇರುತ್ತೆ. It is having 4 stages of cell division. One is prophase, another one is metaphase, and the next one is anaphase, and the last phase is called as telophase. Then what about the meiosis? So meiosis have 8 stages of cell division ಅಥವಾ 2 rounds of cell cycle ಇರುತ್ತೆ. ಸೊ ಈ 4 ಸ್ಟೇಜಸ್ಸು 2 ಸರಿ ರಿಪೀಟ್ ಆಗುತ್ತೆ. ಮಿಯೋಸಿಸ್ 1 ಆ್ಯಂಡ್ ಮಿಯೋಸಿಸ್ 2. ಮಿಯೋಸಿಸ್ 1 ಅಲ್ಲಿ ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1 ಆ್ಯಂಡ್ ಟೆಲೋಫೇಸ್ 1 ಅಂತ ಇರುತ್ತೆ. ಮಿಯೋಸಿಸ್ 2 ಅಲ್ಲಿ ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2 ಆ್ಯಂಡ್ ಟೆಲೋಫೇಸ್ 2 ಅಂತ ಈ ಥರ ನಿಮಗೆ 8 ಸ್ಟೇಜಸ್ ಇರುತ್ತೆ cell division. ಇಲ್ಲಿ 2 ರೌಂಡಲ್ಲಿ ಆಗುತ್ತೆ. Cell will undergo 2 rounds. Now we'll see what is mitosis. This occurs in all the organisms, maybe a plant or an animal except viruses. Viruses ಬಿಟ್ಟು ಎಲ್ಲ ಆರ್ಗ್ಯಾನಿಸಮ್ಸಲ್ಲಿ ಇದಾಗುತ್ತೆ. What about the meiosis? This occurs only in case of plants, animals and fungi. ವೈರಸಸಲ್ಲಿ ಆಗೋದಿಲ್ಲ. ಮತ್ತು ಎಲ್ಲದರಲ್ಲೂ ರೀಪ್ರೊಡಕ್ಟಿವ್ ಸೆಲ್ಸಲ್ಲಿ ಆಗುತ್ತೆ. ಜರ್ಮ್ ಸೆಲ್ಸಲ್ಲಿ ಮಾತ್ರ ನಿಮಗೆ ಮಿಯೋಸಿಸ್ ಆಗುತ್ತೆ. ಓಕೆ, ಬಟ್ ದ ಮೈಟೋಸಿಸ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್ ಇನ್ ದ ಜರ್ಮ್ ಸೆಲ್ಸ್. ಯು ಹ್ಯಾವ್ ಟು ಕೀಪ್ ದಿಸ್ ಇನ್ ಮೈಂಡ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಡಿಫ್ರೆನ್ಸಸ್ ಏನಿರ್ಬೋದು ಮೈಟೋಸಿಸಲ್ಲಿ ಮತ್ತು ಮಿಯೋಸಿಸಲ್ಲಿ ಇರುವಂಥ ಸ್ಟೇಜಸಲ್ಲಿ ಏನೇನು ಡಿಫ್ರೆನ್ಸಸ್ ಇರುತ್ತೆ ಅಂತ ಸ್ಟಡಿ ಮಾಡೋದನ್ನ. ಸೊ ಮಿಯೋಸಿಸಲ್ಲಿ ಪ್ರೋಫೇಸ್ 1 ವಿತ್ ತುಂಬ ಲಾಂಗ್ ಇರುತ್ತೆ, ಮೈಟೋಸಿಸಲ್ಲಿ ಶಾರ್ಟರ್ ಆಗಿರುತ್ತೆ. ಮಿಯೋಸಿಸಲ್ಲಿ ಪ್ರೋಫೇಸಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ, ಇಲ್ಲಿ ಆಗೋದಿಲ್ಲ. ಕ್ರಾಸಿಂಗ್ ಓವರ್ ಇಸ್ ಆಬ್ಸೆಂಟ್ ಇನ್ ಕೇಸ್ ಆಫ್ ಪ್ರೋಫೇಸ್ ಆಫ್ ಮೈಟೋಸಿಸ್. ಓಕೆ, ಸೊ ದಿಸ್ ಇಸ್ ಶಾರ್ಟರ್ ಆ್ಯಂಡ್ ದಿಸ್ ಇಸ್ ಲಾಂಗರ್. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೋಫೇಸ್ ಆಫ್ ಮೆಟಾಫೇಸ್, ಪ್ರೋಫೇಸ್ ಆಫ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್. Now, what is the difference between the mitosis and meiosis? ಮೆಟಾಫೇಸ್. ಮೆಟಾಫೇಸಲ್ಲಿ ಇಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಗೋದಿಲ್ಲ. ಕ್ರೋಮೋಸೋಮ್ಸ್ ಎಲ್ಲ ಬಂದು ಸೆಂಟ್ರಲ್ಲಿ ಇರುತ್ತೆ, ಇಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಗುತ್ತೆ. ಓಕೆ, ದೆನ್ ಹಿಯರ್ ವಾಟ್ ಹ್ಯಾಪನ್ಸ್, ಇಲ್ಲಿ ಅನಾಫೇಸಲ್ಲಿ ಸೆಪರೇಷನ್ ಆಗುತ್ತೆ. ಕ್ರೊಮ್ಯಾಟಿಡ್ಸು ಸಪ್ರೇಟಾಗಿ ನಾರ್ತ್ ಪೋಲ್ ಸೌತ್ ಪೋಲ್ಗೆ ಪುಲ್ ಆಗುತ್ತೆ. ಇಲ್ಲಿ ಮಿಯೋಸಿಸ್ 1ಅಲ್ಲಿ ಅನಾಫೇಸ್ 1ಅಲ್ಲಿ ಪುಲ್ ಆಗಿ ಹೊರಗಡೆ ಹೋಗುತ್ತೆ ಕ್ರೋಮೋಸೋಮ್ಸ್. ಮತ್ತು ಅನಾಫೇಸ್ 2ಅಲ್ಲಿ ಕ್ರೊಮ್ಯಾಟಿಡ್ ಸಪ್ರೇಟ್ ಆಗುತ್ತೆ. ಯಾವ ಥರ ಮೈಟೋಸಿಸಲ್ಲಿ ಆಗುತ್ತೆ ಸೇಮ್ ಅದೇ ಥರ ಅನಾಫೇಸ್ 2ಅಲ್ಲಿ ಆಗುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಅನಾಫೇಸ್ ಆಫ್ ಮೈಟೋಸಿಸ್ ಆ್ಯಂಡ್ ಅನಾಫೇಸ್ ಆಫ್ ಮಿಯೋಸಿಸ್. ಇಲ್ಲಿ ಅನಾಫೇಸ್ 1 ಆ್ಯಂಡ್ 2 ಎರಡದ್ದು ತೋರಿಸಿರೋದು. ಓಕೆನಾ, ಈ ಥರ ನಿಮಗೆ ಡಿವಿಷನ್ ಆಗುತ್ತೆ. ನಾವು ಡಿವಿಷನ್ ಮತ್ತು ಏನೇನು ಡಿಫ್ರೆನ್ಸಸ್ ಐತೆ ಅಂತ ಹೇಳಬೇಕಾದ್ರೆ, ಮೈಟೋಸಿಸ್ ಅಕ್ಕರ್ಸ್ ಇನ್ ಸೊಮ್ಯಾಟಿಕ್ ಆರ್ ಬಾಡಿ ಸೆಲ್ಸ್ ಆ್ಯಂಡ್ ಮಿಯೋಸಿಸ್ ದಿಸ್ ಅಕ್ಕರ್ಸ್ ಇನ್ ಕೇಸ್ ಆಫ್ ರೀಪ್ರೊಡಕ್ಟಿವ್ ಸೆಲ್ಸ್. ಇಲ್ಲಿ ಮೋಡ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆ್ಯಂಡ್ ದಿಸ್ ಇಸ್ ಮೋಡ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ದಿಸ್ ಇನ್ವಾಲ್ವ್ಸ್ 1 ಸೆಲ್ ಡಿವಿಷನ್, ಇಲ್ಲಿ 2 ಸಕ್ಸೆಸಿವ್ ಸೆಲ್ ಡಿವಿಷನ್ಸ್ ಇರುತ್ತೆ. ದೇಸ್ ಆರ್ ಜೆನೆಟಿಕಲಿ ಸಿಮಿಲರ್ ಡಾಟರ್ ಸೆಲ್ಸ್, ಜೆನೆಟಿಕಲಿ ಡಿಸ್ಸಿಮಿಲರ್ ಆರ್ ಡಿಫ್ರೆಂಟ್ ಡಾಟರ್ ಸೆಲ್ಸ್. 4 ಸ್ಟೇಜಸ್ ಆಫ್ ಸೆಲ್ ಸೈಕಲ್ ಇರುತ್ತೆ, ಇಲ್ಲಿ 8 ಸ್ಟೇಜಸ್ ಆಫ್ ಸೆಲ್ ಸೈಕಲ್ ಇರುತ್ತೆ. ದಿಸ್ ಅಕ್ಕರ್ಸ್ ಇನ್ ಆರ್ಗನಿಸಮ್ ಎಕ್ಸೆಪ್ಟ್ ವೈರಸ್, ದಿಸ್ ಅಕ್ಕರ್ಸ್ ಇನ್ ಆಲ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಮೈಟೋಸಿಸ್ ಅದ್ರ ಜೊತೆಗೆ ಹೀಲಿಂಗ್ ಆ್ಯಂಡ್ ರಿಪೇರಿಂಗ್ ಆಫ್ ದ ಸೆಲ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಕಟ್ಟಾಗಿರುತ್ತೆ ನಿಮಗೆ, ಅದು ಬೇಗ ರಿಪೇರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ಇಲ್ಲಿ ಮಿಯೋಸಿಸಲ್ಲಿ this helps in producing the gametes and ensures the genetic diversity. ಒಂದು ಆರ್ಗನಿಸಮ್ ಇನ್ನೊಂದು ಆರ್ಗನಿಸಮ್ ಥರ ಕಾಣಿಸೋದಿಲ್ಲ. ನೀವು ನಿಮ್ಮ ಅಪ್ಪನ ಥರ ಸ್ವಲ್ಪ ಕಾಣಿಸಿರತ್ತೆ, ಬಟ್ ಸ್ಟಿಲ್ ದೇರ್ ಆರ್ ಡಿಫರೆನ್ಸಸ್ ಬಿಟ್ವೀನ್ ಯುವರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ದಟ್ ಈಸ್ ಡ್ಯೂ ಟು ದಿಸ್ ಪರ್ಟಿಕ್ಯುಲರ್ ಮಿಯೋಸಿಸ್. ಓಕೆ, ಬಿಕಾಸ್ ಆಫ್ ದ ಜೀನ್ಸ್, ಬಿಕಾಸ್ ಆಫ್ ದ ಡಿಫ್ರೆನ್ಸಸ್, ವಿವಿಧತೆ ಅಂತ ಹೇಳ್ತೀವಿ, ಡಿಫ್ರೆನ್ಸಸ್ ಬಿಟ್ವೀನ್ ದ ಜೀನ್ಸ್. ದಿಸ್ ಇಸ್ ಅಬೌಟ್ ದ ಸೆಲ್ ಸೈಕಲ್. ಓಕೆ, ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಇಟ್ ಎವ್ರಿಥಿಂಗ್. ಸೆಲ್ ಸೈಕಲ್ ಅಂತ ಹೇಳಿದ್ರೆ ಒಂದು ಸೆಲ್ ಈ ಒಂದು ಸೈಕಲ್ ಒಳನ ಅಂಡರ್ಗೋ ಆಗುತ್ತೆ. ಅದರಲ್ಲಿ ಸೆಲ್ ಡಿವಿಷನ್ ಆಗೋದಕ್ಕೆ, ಅದು ಗ್ರೋ ಆಗೋದಕ್ಕೆ, ಮಲ್ಟಿಪ್ಲೈ ಆಗೋದಕ್ಕೆ ಈ ಸೆಲ್ ಸೈಕಲ್ ಅಂಡರ್ಗೋ ಆಗುತ್ತೆ. ಓಕೆ, ಸೆಲ್ ವಿಲ್ ಅಂಡರ್ಗೋ ದಿಸ್ ಸೈಕಲ್. ಇಟ್ ಈಸ್ ಹ್ಯಾವಿಂಗ್ 2 phases. One is preparatory phase, okay, which helps the cell for the preparation of the next stages. ಇದನ್ನು ಇಂಟರ್ಫೇಸ್ ಅಂತ ಕರಿತೀವಿ. ಓಕೆ,
Now, what about this particular phase here is dividing phase. ಇದನ್ನು ಇದರಲ್ಲಿ ಸೆಲ್ ನಿಮಗೆ ಡಿವೈಡ್ ಆಗುತ್ತೆ. ಸೊ ಡಿವೈಡಿಂಗ್ ಫೇಸಲ್ಲಿ ಎಮ್ ಫೇಸ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್ ವಿಲ್ ಅಕರ್ ಇನ್ ಕೇಸ್ ಆಫ್ ಎಮ್ ಫೇಸ್. ಓಕೆ, ವಿಲ್ ಸಿ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್. ನಾ ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳಿದ್ದೀನಿ ಏನೇನಿರುತ್ತೆ ಇದರಲ್ಲಿ ಅಂತ, ಯಾವ ಥರ ಸ್ಟೇಜಸ್ ಮತ್ತು ಇಂಟರ್ಫೇಸ್ ಬರೀ ಪ್ರಿಪೇರ್ ಮಾಡುತ್ತೆ ಸೆಲ್ಲನ್ನು. ಮೈಟೋಸಿಸ್ ಮತ್ತು ಮಿಯೋಸಿಸ್ಗೆ ಒಳಗಾಗೋದಕ್ಕೋಸ್ಕರ ಸೆಲ್ಲನ್ನು ಪ್ರಿಪೇರ್ ಮಾಡುತ್ತೆ. ನಾವು ವಿಲ್ ಸಿ ಮೈಟೋಸಿಸ್ ಎಲ್ಲಾಗುತ್ತೆ, ಮಿಯೋಸಿಸ್ ಎಲ್ಲಾಗುತ್ತೆ ಅಂತ. ಮೈಟೋಸಿಸ್ ಅಕರ್ಸ್ ಇನ್ ಕೇಸ್ ಆಫ್ ಸೊಮ್ಯಾಟಿಕ್ ಆರ್ ಬಾಡಿ ಸೆಲ್ಸ್. ಎಲ್ಲ ಸೆಲ್ಸ್ ಎಕ್ಸೆಪ್ಟ್ ಫಾರ್ ಯುವರ್ ರಿಪ್ರೊಡಕ್ಟಿವ್ ಸೆಲ್ಸನ್ನು ಬಿಟ್ಟು ಎಲ್ಲ ಮಿಕ್ಕಿದ ಸೆಲ್ಸನ್ನು ಸೊಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಆ ಎಲ್ಲದರಲ್ಲೂ ಆಗೋದು ಮೈಟೋಸಿಸ್. ಎಕ್ಸಾಂಪಲ್ ಯುವರ್ ಸ್ಕಿನ್ ಸೆಲ್ಸ್ ಆ್ಯಂಡ್ ಯುವರ್ ನರ್ವ್ ಸೆಲ್ಸ್. ಓಕೆ, ಇದರಲ್ಲಿ ಆಗುತ್ತೆ. ನಿಮ್ಮ ಎಕ್ಸಾಂಪಲ್ ಇಸ್ ಯುವರ್ ಸ್ಕಿನ್ ಸೆಲ್ ಆ್ಯಂಡ್ ನರ್ವ್ ಸೆಲ್. ಸೊ ಮಿಯೋಸಿಸ್ ಅಕರ್ಸ್ ಇನ್ ಕೇಸ್ ಆಫ್ ರೀಪ್ರೊಡಕ್ಟಿವ್ ಸೆಲ್ಸ್. ಇದು ನಿಮಗೆ ರೀಪ್ರೊಡಕ್ಟಿವ್ ಸೆಲ್ಸಲ್ಲಿ ಆಗುತ್ತೆ. ಮೇಲ್ಸಲ್ಲಿ ಬಂದು ಸ್ಪರ್ಮಲ್ ಆಗುತ್ತೆ, ಅದೇ ಫೀಮೇಲ್ಸಲ್ಲಿ ಬಂದು ಓವಮಲ್ ಆಗುತ್ತೆ. ಓವಮು ವಿಲ್ ಅಂಡರ್ಗೋ ದಿಸ್ ಪರ್ಟಿಕ್ಯುಲರ್ ಡಿವಿಷನ್. ಓಕೆ, ಸೊ ದಿಸ್ ಅಕರ್ಸ್ ಓನ್ಲಿ ಇನ್ ಕೇಸ್ ಆಫ್ ರಿಪ್ರೊಡಕ್ಟಿವ್ ಸೆಲ್ಸ್. ಇಲ್ಲಿ ಮಿಯೋಸಿಸ್ ಇನ್ ಕೇಸ್ ಆಫ್ ಮೇಲ್ ಈಸ್ ಕಾಲ್ಡ್ ಆಸ್ ಸ್ಪರ್ಮ್ಯಾಟೋಜೆನೆಸಿಸ್. ಮಿಯೋಸಿಸ್ ಇನ್ ಕೇಸ್ ಆಫ್ ಫೀಮೇಲ್ ಈಸ್ ಕಾಲ್ಡ್ ಆಸ್ oogenesis. ಓಕೆ, ಎರಡು ಥರ. oogenesis ಅಂತ ಹೇಳಿದರೆ ಪ್ರಾಸೆಸ್ ಆಫ್ ಓವಮ್ production in case of female is called as oogenesis. Spermatogenesis, the process of sperm production in case of males is called as spermatogenesis. Mitosis, this used as a ಮೋಡ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಎಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ ಬಡ್ಡಿಂಗ್, ಹೈಡ್ರಾದಲ್ಲಿ ಆಗುವಂಥ ಬಡ್ಡಿಂಗ್. ಇದರಿಂದ ಒಂದು ಪೀಸ್ ಆಗಿ ಅದು ಇನ್ನೊಂದು ಆರ್ಗನಿಸಮ್ ಆಗಿ ಡೆವಲಪ್ ಆಗುತ್ತೆ. ಮಿಯೋಸಿಸ್ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಇದೆಲ್ಲ ಪ್ಲಾಂಟ್ಸಲ್ಲಿ ಅನಿಮಲ್ಸಲ್ಲಿ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಡಿವಿಷನ್ ಯಾವ ಥರ ಆಗುತ್ತೆ ಮೈಟೋಸಿಸಲ್ಲಿ ಮತ್ತು ಮಿಯೋಸಿಸಲ್ಲಿ ಅಂತ ತೋರಿಸಿದ್ದಾರೆ ಡಯಾಗ್ರಾಮಲ್ಲಿ. ಹಿಯರ್ ಒನ್ ಪೇರೆಂಟ್ ಸೆಲ್ ವಿಲ್ ಅಂಡರ್ಗೋ ಒನ್ ಸೆಲ್ ಡಿವಿಷನ್ ಟು ಗಿವ್ ರೈಸ್ ಟು 2 daughter cell. Meiosisally one parent cell will undergo 2 successive cell division to give you 4 daughter cell. Okay, mitosis involves only one cell division. Meiosis involves 2 successive cell divisions. Mitosis ಅಲ್ಲಿ ನಿಮಗೆ ಹಿಯರ್ ಡಿಫ್ರೆನ್ಸಸ್ ಏನಿರುತ್ತೆ ಮೈಟೋಸಿಸ್ ಮತ್ತು ಮಿಯೋಸಿಸಲ್ಲಿ ಅಂತ ಇಲ್ಲಿ ಡಯಾಗ್ರಾಮ್ ಕ್ಲಿಯರ್ ಹೇಳುತ್ತೆ. ಮತ್ತು ನಂಬರ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಬಿ ಡಿಪ್ಲಾಯ್ಡ್ ಇನ್ ಕೇಸ್ ಆಫ್ ಮೈಟೋಸಿಸ್. ಹಿಯರ್ ಇನ್ ಕೇಸ್ ಆಫ್ ಮಿಯೋಸಿಸ್ ಇಟ್ ವಿಲ್ ಬಿ ಹ್ಯಾಪ್ಲಾಯ್ಡ್. ಮಿಯೋಸಿಸಲ್ಲಿ ಮಿಯೋಸಿಸ್ 1 ಆ್ಯಂಡ್ ಮಿಯೋಸಿಸ್ 2 ಅಂತ ಎರಡು ಥರ ಇರುತ್ತೆ. Okay, so there are 2 cell stages, and mitosis here will give rise to 2 daughter cells. Here meiosis will give rise to 4 daughter cells. 4 daughter cells which are having haploid set of chromosomes. Okay, so this is about your mitosis and meiosis. So ಇಲ್ಲಿ ಮತ್ತೆ ಈ 4 daughter cells ಏನು ಫಾರ್ಮ್ ಆಗಿರುತ್ತೆ, these are genetically dissimilar ಆಗಿರುತ್ತೆ. 2 daughter cells, these are having 2 sets of chromosome ಅಥವಾ ಡಿಪ್ಲಾಯ್ಡ್ ಸೆಟ್ ಇರುತ್ತೆ 46 ಸೇಮ್. ಪೇರೆಂಟ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ನಂಬರ್ ಇರುತ್ತೆ ಅಷ್ಟೇ ಸೇಮ್ ಡಾಟರ್ ಸೆಲ್ಸಲ್ಲಿ ಇರುತ್ತೆ. ಆದರೆ ಮಿಯೋಸಿಸಲ್ಲಿ ಅದಕ್ಕೆ ಕರೆಕ್ಟಾಗಿ ಅರ್ಧ ಆಗುತ್ತೆ. ಪೇರೆಂಟಲ್ಲಿ 46 ಇದ್ದರೆ ಇಲ್ಲಿ 23 ನಾಲ್ಕರಲ್ಲೂ 23 ಡಿವೈಡ್ ಆಗುತ್ತೆ. ದೀಸ್ ಆರ್ ಕಾಲ್ಡ್ ಆಸ್ ಗ್ಯಾಮೆಟ್ಸ್. ಇದನ್ನು ದೀಸ್ 4 ಡಾಟರ್ ಸೆಲ್ಸ್ ಆರ್ ಹ್ಯಾವಿಂಗ್ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ದ ಕ್ರೋಮೋಸೋಮ್ ಸಪರೇಷನ್ ಆಗೋದು, ಕ್ರೋಮೋಸೋಮ್ ಡಿವಿಷನ್ ಯಾವ ಥರ ಆಗುತ್ತೆ ಮೈಟೋಸಿಸಲ್ಲಿ ಮತ್ತು ಮಿಯೋಸಿಸಲ್ಲಿ ಅಂತ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ ಈ ಒಂದು ಡಯಾಗ್ರಾಮನ್ನು ನೋಡಿದಾಗ. ಓಕೆ, ಸೊ ಇದು 4 ಡಾಟರ್ ಸೆಲ್ಸ್ ಏನು ಫಾರ್ಮ್ ಆಗಿರುತ್ತೆ ಅದು ಜೆನೆಟಿಕಲಿ ಡಿಫ್ರೆಂಟ್ ಇರುತ್ತೆ, ಇದು ಜೆನೆಟಿಕಲಿ ಸಿಮಿಲರ್ ಇರುತ್ತೆ ಮೈಟೋಸಿಸಲ್ಲಿ. ಓಕೆ, ದೆನ್ what are the different stages which are there in case of mitosis and in case of meiosis? ಇಲ್ಲಿ ಮೈಟೋಸಿಸಲ್ಲಿ 4 ಸ್ಟೇಜಸ್ ಇರುತ್ತೆ, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಆ್ಯಂಡ್ ಟೆಲೋಫೇಸ್. ಮಿಯೋಸಿಸಲ್ಲಿ ಇಟ್ ಈಸ್ ಹ್ಯಾವಿಂಗ್ 2 ಸಕ್ಸೆಸಿವ್ ಡಿವಿಷನ್ಸ್. ಒನ್ ಈಸ್ ಮಿಯೋಸಿಸ್ 1, ಅನದರ್ ಒನ್ ಈಸ್ ಮಿಯೋಸಿಸ್ 2. 2 ರೌಂಡ್ಸ್ ಆಫ್ ಸೈಕಲ್ ಇರುತ್ತೆ ಅಂತ ಹೇಳಿದ್ದೇನೆ. ಮಿಯೋಸಿಸ್ 1ಅಲ್ಲಿ ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1 ಆ್ಯಂಡ್ ಟೆಲೋಫೇಸ್ 1. ಮಿಯೋಸಿಸ್ 2 ಅಲ್ಲಿ ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2 ಆ್ಯಂಡ್ ಟೆಲೋಫೇಸ್ 2. ಸೊ ಈ ಥರ ನಿಮಗೆ ಸೆಲ್ ಡಿವಿಷನ್ಸ್ 8 ಸ್ಟೇಜಸ್ ಆಫ್ ಸೆಲ್ ಡಿವಿಷನ್, ಆ್ಯಂಡ್ ಹಿಯರ್ ಯು ಆರ್ ಹ್ಯಾವಿಂಗ್ 4 ಸ್ಟೇಜಸ್ ಆಫ್ ಸೆಲ್ ಡಿವಿಷನ್. ಸೊ ವಾಟ್ ಈಸ್ ಮೈಟೋಸಿಸ್ ಹಿಯರ್? This occurs in all the organism except the viruses. ಓಕೆ, ದೆನ್ ಮಿಯೋಸಿಸ್ ಎಲ್ಲ ಆಗುತ್ತೆ. ವೈರಸ್ ಬಿಟ್ಟು ಬೇರೆ ಎಲ್ಲ ಸೆಲ್ಸಲ್ಲಿ ಪ್ಲಾಂಟ್ಸ್ ಆರ್ಗ್ಯಾನಿಸಮಲ್ಲಿ ಮೈಟೋಸಿಸ್ ಆಗುತ್ತೆ. ಸೊ ಮಿಯೋಸಿಸ್ ಅಕರ್ಸ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್, ಆ್ಯನಿಮಲ್ಸ್ ಆ್ಯಂಡ್ ಫಂಗೈ. ಓಕೆ, ಸೊ
this is how the meiosis and the mitosis takes place. So meiosis ಅಲ್ಲಿ ಇರುವಂಥ ಪ್ರೋಫೇಸ್ ಸ್ಟೇಜ್ ಮತ್ತು ಮೈಟೋಸಿಸಲ್ಲಿ ಇರುವಂಥ ಪ್ರೋಫೇಸ್ ಸ್ಟೇಜಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಪ್ರೋಫೇಸ್ 1 ಆಫ್ ಮಿಯೋಸಿಸ್ ಇಸ್ ವೆರಿ ಲಾಂಗರ್, ಪ್ರೋಫೇಸ್ 1 ಆಫ್ ಮೈಟೋಸಿಸ್ ಇಸ್ ವೆರಿ ಶಾರ್ಟರ್. ಓಕೆ, ಇಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ, ಬಟ್ ಕ್ರಾಸಿಂಗ್ ಓವರ್ ಇಸ್ ಆಬ್ಸೆಂಟ್ ಇನ್ ಕೇಸ್ ಆಫ್ ಪ್ರೋಫೇಸ್ 1 ಆಫ್ ಮೈಟೋಸಿಸ್. So then we'll see what is the difference between the second stage of mitosis and meiosis. So metaphase of mitosis ಅಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಬ್ಸೆಂಟ್ ಆಗಿರುತ್ತೆ, ಅದೇ ಮೆಟಾಫೇಸ್ 1 ಅಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಗುತ್ತೆ. ಓಕೆ, ದೆನ್ ಅನಾಫೇಸ್ ಅಲ್ಲಿ ಸಪ್ರೇಷನ್ ಆಫ್ ದ ಕ್ರೋಮ್ಯಾಟಿಡ್ಸ್ ವಿಲ್ ಟೇಕ್ಸ್ ಪ್ಲೇಸ್. ದೆನ್ ಇನ್ ಕೇಸ್ ಆಫ್ ಮಿಯೋಸಿಸ್, ಇನ್ ಅನಾಫೇಸ್ 1 ಆ್ಯಂಡ್ ಅನಾಫೇಸ್ 2 ಸಪ್ರೇಷನ್ ಆಗುತ್ತೆ. ಅನಾಫೇಸ್ 1 ಅಲ್ಲಿ ಸಪ್ರೇಷನ್ ಆಫ್ ಹೋಮೋಲಗಸ್ ಕ್ರೋಮೋಸೋಮ್ ಆಗುತ್ತೆ, ಅನಾಫೇಸ್ 2 ಅಲ್ಲಿ ಸಪ್ರೇಷನ್ ಆಫ್ ಕ್ರೊಮ್ಯಾಟಿಡ್ಸ್ ಆಗುತ್ತೆ. ಓಕೆ, ಮಧ್ಯದಲ್ಲಿರೋದು 2 ಸೌತ್ ಪೋಲ್ ನಾರ್ತ್ ಪೋಲ್ ಕಡೆಗೆ ಪುಲ್ ಆಗಿ ದೇ ಮೂವ್ ಅಪಾರ್ಟ್ ಆನ್ ಬೋತ್ ದ ಪಾರ್ಟ್ಸ್. ನೋ ಇನ್ ಅಟ್ the last will sum up the differences between the mitosis and the meiosis. If this occurs in somatic cell, meiosis occurs in reproductive cell. Mitosis, this is used as a mode of asexual reproduction, and this is used as a mode of sexual reproduction. Involves one cell division, 2 successive cell division. Genetically similar daughter cells, illi genetically different daughter cells. 4 stages, 8 stages. ಇಲ್ಲೆಲ್ಲ ಆರ್ಗನಿಸಮ್ಸ್ ಅಲ್ಲಿ ಆಗುತ್ತೆ, ವೈರಸ್ ಬಿಟ್ಟು. ಓಕೆ, ಇಲ್ಲಿ ಅನಿಮಲ್ಸ್, ಪ್ಲಾಂಟ್ಸ್ ಎಲ್ಲದರಲ್ಲೂ ಆಗುತ್ತೆ. ಇದು ಹೀಲಿಂಗ್ ಆ್ಯಂಡ್ ರಿಪೇರಿಂಗ್ ಆಫ್ ಸೆಲ್ಸ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಹೆಲ್ಪ್ ಮಾಡುತ್ತೆ ಮೈಟೋಸಿಸ್. ಮಿಯೋಸಿಸ್ ಹೆಲ್ಪ್ಸ್ ಇನ್ ಪ್ರೊಡ್ಯೂಸಿಂಗ್ ದ ಗ್ಯಾಮೆಟ್ಸ್ ಆ್ಯಂಡ್ ಜೆನೆಟಿಕ್ ಡೈವರ್ಸಿಟಿಯಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಮೈಟೋಸಿಸ್ ಆ್ಯಂಡ್ ದ ಮಿಯೋಸಿಸ್, ಆ್ಯಂಡ್ ದಿಸ್ ಈಸ್ ಅಬೌಟ್ ಯೋರ್ ಸೆಲ್ cycle. With this, I'll stop today's class. So thank you everyone for watching.